ರಾಯಬಾಗ್ ಸುದ್ದಿ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಕಮಲಕ್ಕೆ ನಿದ್ದೆಗೆಡಿಸಿದ ಶಂಭು ಕಲ್ಲೋಳಿಕರ್. ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಗ್ ಬ್ರೇಕಿಂಗ್ ನ್ಯೂಸ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ತ್ರಿಕೋನ ಸ್ಪರ್ಧೆಗೆ ರಣಕನ ಸಜ್ಜು. ಘಟಾನುಘಟಿ ನಾಯಕರು ತಿರುಗಿ ನೋಡುವಂತೆ ನಾಯಕ ಸ್ಪರ್ಧೆಗೆ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳಿಕರ್ ಕುರುಕ್ಷೇತ್ರಕ್ಕೆ ಸಿದ್ಧ. ಘಟಾನುಘಟಿ ನಾಯಕರ ಚಿತ್ತ ಚಿಕ್ಕೋಡಿಯ ಲೋಕಸಭೆಯತ್ತ. ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ರೆಡಿ. ಇಂದು ನಾಮಿನೇಷನ್ ಆದ ಬಳಿಕ ರಾಯಬಾಗ್ ಕಾರ್ಯಾಲಯಕ್ಕೆ ಬಂದು ಸಾವಿರಾರು ಅಭಿಮಾನಿಗಳೊಂದಿಗೆ ಕಾಲ್ನಡಿಗೆ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ನೆರವೇರಿಸಿ ತದನಂತರ ಮಾತನಾಡಿ ಶಿಕ್ಷಣ ರಂಗ, ಆರೋಗ್ಯ ವಿಭಾಗ, ನೀರಾವರಿ ಇನ್ನೂ ಸಾಕಷ್ಟು ರಂಗಗಳಲ್ಲಿ ಸುಧಾರಣೆ ಕಾಣಬೇಕಿದೆ. ಆದ ಕಾರಣ ಅಲ್ಲಿ ನೆರೆದಿದ್ದ ಸಾವಿರಾರು ಅಭಿಮಾನಿಗಳಿಗೆ ಈ ಒಂದು ಬಾರಿ ನನಗೆ ಅವಕಾಶ ಕಲ್ಪಿಸಿಕೊಡಿ ಎಂದು ಮತ ಯಾಚಿಸಿದರು. ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಿಮಗೆ ನೀಡಿರುವ ಮತವನ್ನ ಚಿಲ್ಲರೆ ಕಾಸಿಗೆ ಮಾರಿಕೊಳ್ಳಬೇಡಿ. ಮತವನ್ನ ಚಿಲ್ಲರೆ ಕಾಸಿಗೆ ಮಾರಿದರೆ ಮನೆಮಗಳನ್ನ ಮಾರಿದಂತೆ. ಅದಕ್ಕೋಸ್ಕರ ಈ ಬಾರಿ ಪ್ರಜ್ಞಾವಂತ ನಾಗರಿಕರಾಗಿ ತಾವು ಅಭಿವೃದ್ಧಿಯೇ ಗುರಿಯನ್ನಾಗಿ ಇಟ್ಟುಕೊಂಡಿರುವ ಅಭ್ಯರ್ಥಿಗೆ ನಿಮ್ಮ ಮತವನ್ನ ನೀಡಿ ಎಂದು ನುಡಿದರು. ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ರಾಯಬಾಗ್.